ಭಾಲ್ಕಿ ಜೆಸ್ಕಾಂ ವಿರುದ್ಧ ಸಿದ್ದೇಶ್ವರ ಗ್ರಾಮಸ್ಥರ ಆಕ್ರೋಶ, ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಸ್ಥಳ ಸಿದ್ದೇಶ್ವರ ಗ್ರಾಮ, ಭಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ. ಮುಖ್ಯ ಸಮಸ್ಯೆ, ಗ್ರಾಮದಲ್ಲಿ ಸಮರ್ಪಕ ವಿದ್ಯುತ್ ಕಂಬಗಳಿಲ್ಲದೆ ಕೇವಲ 15 ಅಡಿ ಎತ್ತರದಲ್ಲಿ ಅಪಾಯಕಾರಿಯಾಗಿ ನೇತಾಡುತ್ತಿರುವ ತಂತಿಗಳು. ಸಾರ್ವಜನಿಕರು, ಮಕ್ಕಳು ಹಾಗೂ ದನಕರುಗಳ ಜೀವಕ್ಕೆ ಎದುರಾಗಿದೆ ನೇರ ಕುತ್ತು. ಅಧಿಕಾರಿಗಳ ಬೇಜವಾಬ್ದಾರಿತನ. ಹಲವು ಬಾರಿ ಮನವಿ ಮಾಡಿದರೂ ಕಣ್ಣು ಮುಚ್ಚಿ ಕುಳಿತಿರುವ ಜೆಸ್ಕಾಂ ಅಧಿಕಾರಿಗಳು. ದೊಡ್ಡ ಅನಾಹುತ ಸಂಭವಿಸುವವರೆಗೂ ಕಾಯುತ್ತಿದ್ದೀರಾ ಎಂದು ಗ್ರಾಮಸ್ಥರ ಆಕ್ರೋಶ. ಎಚ್ಚರಿಕೆ: ತಕ್ಷಣವೇ ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ತಂತಿಗಳನ್ನು ಸರಿಪಡಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಹಾಗೂ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಜಂಟಿ ಎಚ್ಚರಿಕೆ ನೀಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JB ನ್ಯೂಸ್ ಕನ್ನಡ. ಇದು ಜನರ ಧ್ವನಿ. ಭಾಲ್ಕಿ ತಾಲೂಕಿನ ಸಿದ್ದೇಶ್ವರ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗಳಲ್ಲಿ ಸುಮಾರು 30 ವರ್ಷದ ಹಿಂದೆ ಹಾಕಲಾದ ವಿದ್ಯುತ್ ತಂತಿಗಳನ್ನು ಹಳೆದಾಗಿದ್ದು ಈಗಾಗಲೇ ತಂತಿಗಳು ಜೋತು ಬಿದ್ದಿದೆ. ನೂತನ ತಂತಿ ಅಳವಡಿಸಲು ಸಂಬಂಧಪಟ್ಟವರಿಗೆ ಮೌಖಿಕವಾಗಿ ತಿಳಿಸಿದರೂ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗ್ರಾಮದಲ್ಲಿ ವಿಪರೀತ ಗಾಳಿಯಿಂದ ವಿದ್ಯುತ್ ತಂತಿಗಳು ಒಂದಕ್ಕೊಂದು ಜೋಡಣೆಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಪ್ರಾಣಹಾನಿಯಾಗುವ ಸಂಭವವಿದ್ದು, ಸುಮಾರು 30 ವರ್ಷಗಳ ಹಿಂದೆ ಹಾಕಲಾದ ಪುರಾತನ ವಿದ್ಯುತ್ ತಂತಿಗಳನ್ನು ತೊಲಗಿಸಿ ಆ ಸ್ಥಳದಲ್ಲಿ ನೂತನ ವಿದ್ಯುತ್ ತಂತಿಗಳನ್ನು ಅಳವಡಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಒಂದು ವೇಳೆ ಪುರಾತನ ವಿದ್ಯುತ್ ತಂತಿಗಳನ್ನು ತೊಲಗಿಸಲು ನಿರ್ಲಕ್ಷ್ಯ, ಬೇಜವಾಬ್ದಾರಿ ವಹಿಸಿದರೆ ಹಾಗೂ ಅದೇ ರೀತಿಯಾಗಿ ಸಮಾಜದಲ್ಲಿ ಈ ವಿದ್ಯುತ್ ತಂತಿಯಿಂದ ಏನಾದರೂ ಅನಾಹುತ ಆದರೆ ಆಗುವವುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರಾಗಿರ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ BNS ಸೆಕ್ಷನ್ 126 ಪ್ರಕಾರ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಈ ಮೂಲಕ ನಾನು ಮಾಧ್ಯಮದ ಮಿತ್ರರ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ರಾಜ್ಕುಮಾರ್ ಭಟ್ರೆ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ JDS ಬೀದರ್.